ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಲೋಕಸಭೆ ಎಲೆಕ್ಷನಲ್ಲಿ ಯಾರು ಓಟ್ ಹಾಕಬೇಕು ಅಂತ ನಾವು ಹೇಳ್ತೀವಿ. ಲೋಕಸಭೆ ಎಲೆಕ್ಷನಲ್ಲಿ ದೇಶ ದೊಡ್ಡದು ಅಂತಂದರೆ ನರೇಂದ್ರ ಮೋದಿ ದೇಶಕ್ಕೆ ಅತ್ಯಂತ ಸೂಕ್ತವಾದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ. ಅದರದ್ದು ಒಂದೆರಡು ಉದಾಹರಣೆಗಳನ್ನ ಕೊಡ್ತೀನಿ ಬನ್ನಿ. ಏನು ಅಂತಂದರೆ, ನಮ್ಮ ದೇಶ ಬಡ ದೇಶ ಅಂತ ಹೇಳ್ತಿದ್ರು, ಈಗ ಬಡ ದೇಶ ಟ್ಯಾಕ್ ಕಿತ್ತೋಯ್ತು. ಬನ್ನಿ, 2014ರಿಂದ ಟ್ಯಾಕ್ ಕಿತ್ತೋಗಿದೆ. ಏನು ಅಂತಂದರೆ ಆರೋಗ್ಯದ ಸಮಸ್ಯೆನೇ ಇಲ್ಲ. ಏನು ಅಂತಂದರೆ ಆಯುಷ್ಮಾನ್ ಕಾರ್ಡ್ ಅಂತ ನರೇಂದ್ರ ಮೋದಿಯವರು ಒಂದು ಇನ್ಶೂರೆನ್ಸ್ ಪಾಲಿಸಿ ಇದು ಮಾಡಿದ್ದಾರೆ ಗೌರ್ಮೆಂಟ್. ಇದರಲ್ಲಿ ಸರ್ಕಾರ, ನೀವು ಆಯುಷ್ಮಾನ್ ಕಾರ್ಡ್ ತೊಗೊಂಡ್ರೆ 5 ಲಕ್ಷ ರೂಪಾಯಿವರೆಗೂ ಪ್ರತಿ ವರ್ಷ ನಿಮ್ಗೆ ಏನಾದರೂ ಆಪರೇಷನ್ ಬಂತು, ಆಸ್ಪತ್ರೆಗೆ ಸೇರಿಸ್ಬಿಟ್ಟಿದ್ದೀರಾ, ಖರ್ಚಾಯಿತು ಅಂತಂದರೆ ಸರ್ಕಾರ ಭರ್ತಿ ಮಾಡುತ್ತೆ ಆ ದುಡ್ಡನ್ನ. ಅದರಿಂದ ಆಯುಷ್ಮಾನ್ ಕಾರ್ಡ್ ಕೊಟ್ಟಿರೋದು ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಹೇಳ್ತೀವಿ. 75 ವರ್ಷಗಳ ಕಾಲ ಆಗಿದೆ ಸ್ವತಂತ್ರ. ಈಗ ಎಲ್ಲರಿಗೂ ಆರೋಗ್ಯವನ್ನು ಕಲ್ಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನರೇಂದ್ರ ಮೋದಿಯವರು ತಂದಿದ್ದಾರೆ. ಇದಕ್ಕಿಂತ ಒಳ್ಳೆಯ ಕೆಲಸ ಇನ್ನೇನಿದೆ? ಫ್ರೀ ಕೊಡ್ಬೋದು. ಫ್ರೀ ಕೊಟ್ಟರೆ ಜನ ತಿಂತಾರೆ, ಮೋಷನ್ಗೆ ಹೋಗ್ತಾರೆ, ಮಲಗ್ತಾರೆ, ಮತ್ತು ನಾಳೆ ಬೆಳಗ್ಗೆ ಇನ್ನೇನು ಫ್ರೀ ಕೊಡ್ತೀಯ ಅಂತ ಕೇಳ್ತಾರೆ. ಅದಕ್ಕೆ ಲಿಮಿಟ್ ಇಲ್ಲ. ನೋಡಿ, ಆಯುಷ್ಮಾನ್ ಕಾರ್ಡ್ ಕೊಟ್ಟಿರೋದ್ರಿಂದ ಹೆಲ್ತಿನ ಸಮಸ್ಯೆ ಬಹಳ ಸಾಲ್ವ್ ಆಗಿದೆ ಅಂತ, 100% ಸಾಲ್ವ್ ಆಗಿದೆ ಅಂತ ಹೇಳ್ಬೋದು. 5 ಲಕ್ಷ ರೂಪಾಯಿ ಪ್ರತಿ ವರ್ಷ ಪ್ರತಿಯೊಬ್ಬನಿಗೆ ಅದನ್ನ ಇನ್ಶೂರೆನ್ಸ್ ಮಾಡಿಸಿ, ಆಯ್ತು ಆ ಕಾರ್ಡ್ ತೊಗೊಂಡು ಹೋಗಿ ನಂಬರ್ ಕೊಟ್ಟು, ಏನಾದರೂ ಆಪರೇಷನ್ ಖರ್ಚಾಯಿತು 5 ಲಕ್ಷ ರೂಪಾಯಿ ಅಥವಾ ಹಾಸ್ಪಿಟಲ್ ಖರ್ಚಾಯಿತು 5 ಲಕ್ಷದವರೆಗಿಂದ ಅಂತ ಅಲ್ಲಿವರೆಗೂ ಸರ್ಕಾರ ನೋಡ್ಕೊಳ್ಳುತ್ತೆ. ಇಂಥ ಸ್ಕೀಮ್ನ ಕಾಂಗ್ರೆಸ್ನವ್ರು ಯಾಕೆ ತರಲಿಲ್ಲ? ಏನೋ ನರೇಗಾ ಮಾಡಿದ್ರು, ಜಾಬ್ ಕಾರ್ಡ್ ಕೊಟ್ಟರು, ಹೊಲದಲ್ಲಿ ಕೆಲಸ ಮಾಡೋರಿಗೆ 50 ರೂಪಾಯಿ ಕೊಟ್ಟರು. ಆ 50 ರೂಪಾಯಿ ತಗೊಳ್ಳೋದಕ್ಕೆ ಇನ್ನೂ 50 ರೂಪಾಯಿ ಲಂಚ ಕೊಡಬೇಕಿತ್ತು. ನರೇಗಾ ಕಾರ್ಡ್ ಮಾಡ್ಸೋದು ದೊಡ್ಡ ಬೋಗಸ್ಸು. ತಹಶೀಲ್ದಾರ್ವರೆಗೂ ಲಂಚ ತಿಂತಿದ್ರು ರೀ. ಏನು ಅಂತಂದರೆ ಫಸ್ಟ್ ಡಿವಿಷನ್ ಕ್ಲರ್ಕು, ಸೆಕೆಂಡ್ ಡಿವಿಷನ್ ಕ್ಲರ್ಕು, ಕಡೆಗೆ ಹೆಲ್ಪರು, ಹಮಾಲಿನೂ ಸಹ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಟೀ ತಂದು ಕೊಡ್ತಕ್ಕಂಥವನು ಅಥವಾ ಆಫೀಸಲ್ಲಿ ಕಸ ಗುಡಿಸ್ತಕ್ಕಂಥವ್ನಿಗೂ ಲಂಚ ಕೊಡಬೇಕು. ಅಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ನಾವು ನಿರುದ್ಯೋಗದ ಸಮಸ್ಯೆನ ಸಾಲ್ವ್ ಮಾಡಿದ್ದೀವಿ ಅಂತ ಹೇಳ್ತಿದ್ರು. ಎಂಥ ದುರಂತ ಇದು! ನರೇಂದ್ರ ಮೋದಿಯವರು ಬಂದು ನಿರುದ್ಯೋಗ ಸಮಸ್ಯೆನ ಸಾಲ್ವ್ ಮಾಡಿದ್ದಾರೆ ಅಂತ ಹೇಳಬೇಕು. ನೋಡಿ, ಅದಕ್ಕೆ ಹೇಳಬೇಕು ಅಂತಂದರೆ ಒಂದೇ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ನೋಕಿಯಾ ಅಂತ ಒಂದು ಕಂಪನಿ ಇತ್ತು. ಈಗ ಏನಾಗಿದೆ, ನಮ್ಮ ದೇಶ ನಂಬರ್ 1 ವರ್ಲ್ಡಲ್ಲೇ ಸ್ಮಾರ್ಟ್ಫೋನ್ ಯೂಸ್ ಮಾಡೋದ್ರಲ್ಲಿ. 140 ಕೋಟಿ ಜನ, 100 ಕೋಟಿಗಿಂತ ಹೆಚ್ಚು ಜನಕ್ಕೆ ಸ್ಮಾರ್ಟ್ಫೋನ್ ಇದೆ. ನಂಬರ್ 1 ನಾವು. ಮುಂಚೆ ನೋಕಿಯಾ ಅಂತಿತ್ತು, ಅದ್ರ ಜೊತೆ ಒಂದೊಂದು 2-3 ಕಂಪ್ನಿಗಳಿದ್ವು ಅಷ್ಟೇ. ಆ ನೋಕಿಯಾದವ್ರು ಏನಾಯಿತು, ಕಂಪ್ನಿ ಅಂತಂದರೆ ಬೇಕಾದಷ್ಟು ಸರ್ಕಾರದ ಕೈಲಿರುತ್ತೆ, ಅವ್ರ ಜುಟ್ಟು ಜನಿವಾರ ಎಲ್ಲ. ಅವರು ಅನೇಕ ನಿಯಂತ್ರಣಗಳು ಹೇಳ್ತಾ ಇರ್ತಾರೆ. ಲಂಚ ಕೊಡೋಕ್ಕೆ ಸಾಧ್ಯವಾಗದೇ ಅವ್ರ ದೇಶ ಬಿಟ್ಟು ಓಡೋದ್ರು, ಕಂಪ್ನಿ ಕ್ಲೋಸ್ ಮಾಡಿದ್ರು ಅವರು ನೋಕಿಯಾ. ಈಗೇನಾಗಿದೆ, ನರೇಂದ್ರ ಮೋದಿ ಕಾಲದಲ್ಲಿ 100ಕ್ಕಿಂತ ಹೆಚ್ಚು ಕಂಪ್ನಿಗಳು, ಸ್ಮಾರ್ಟ್ಫೋನ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಂಪ್ನಿಗಳು ಕೆಲಸ ಮಾಡ್ತಾಯಿವೆ. ಒಂದೊಂದು ಕಂಪ್ನಿನಲ್ಲೂ 1,000 ಅಂತಂದರೆ ಹೆಚ್ಚು ಕಡಿಮೆ ಕೋಟಿ ಜನ ಕೆಲಸ ಮಾಡ್ತಾರೆ, ಡೈರೆಕ್ಟ್ ಇಂಡೈರೆಕ್ಟಾಗಿ. ಇದು ಉದ್ಯೋಗ ಸೃಷ್ಟಿ ಅಲ್ವಾ? ಮತ್ತು ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನ ನಾವು ಯಾವಾಗಲೂ ಬೇರೆ ದೇಶದಿಂದ ತರಿಸ್ಕೊತಿದ್ವಿ, ರಷ್ಯಾದಿಂದ, ಬೇರೆ ಬೇರೆ ದೇಶಗಳಿಂದ. ಯಾಕೆ ತರಿಸ್ಕೊತಿದ್ವಿ ಅಂತ ಹೇಳ್ತೀವಿ ಕಡೆ. ಈ ಯಾರು ಅಧಿಕಾರದಲ್ಲಿದ್ದು ಬ್ರೋಕರ್ ಥರ ಕೆಲಸ ಮಾಡೋರು, ಏಜೆಂಟ್ ಥರ ಕೆಲಸ ಮಾಡೋರು. ಇವರೇನು ಮಾಡೋರು, ಒಬ್ಬ ಏಜೆಂಟ್ನ ಪ್ಲ್ಯಾಂಟ್ ಮಾಡೋರು. ಅದು ಯಾರೋ ಹರ್ಷದ್ ಮೆಹ್ತಾ ಅಂತ ಕೇಳಿದ್ವಿ ಹಿಂದೆ, ಇನ್ಯಾವ್ದಾರ ಹೆಸರು ಕೇಳಿದ್ವಿ. ಅವ್ರ ಏಜೆಂಟ್ಗಳ ಥರ ಇವರು ಹುಟ್ಟಾಕೋರು. ಅವ್ರಿಗೆ ಸಾವಿರಾರು ಕೋಟಿ ಲಂಚ ಕೊಡಬೇಕಿತ್ತು, ಸಾವಿರಾರು ಕೋಟಿ ಕಮಿಷನ್ ಕೊಡಬೇಕಿತ್ತು. ಏನಾದ್ರು ಒಂದು ಯುದ್ಧದ ಟ್ಯಾಂಕ್ ತಗೋಬೇಕು, ಒಂದು ಫ್ಲೈಟ್ ತಗೋಬೇಕು ಅಂತಂದರೆ ಸಾವಿರಾರು ಕೋಟಿ ಹೋಗೋದು. ಮತ್ತು ಅದು ಕಾಂಗ್ರೆಸ್ಸಿನ ಲೀಡ್ರುಗಳಿಗೆ ಹೋಗೋದು. ಹೀಗಾಗಿ ಲೀಡ್ರುಗಳು ಹೇಗಾದರೂ ನೋಡಿ, ನಾವು ಕ್ವಶನ್ ಕೇಳ್ತೀವಿ, ಕಾಂಗ್ರೆಸ್ನವರು ಅದಾನಿಗೆ ಸಪೋರ್ಟ್ ಮಾಡ್ತಾರಂತೆ ನರೇಂದ್ರ ಮೋದಿ, ಅಂಬಾನಿಗೆ ಸಪೋರ್ಟ್ ಮಾಡ್ತಾರಂತೆ. ಆಯಿತು, ಇದನ್ನು ಸಪೋರ್ಟ್ ಮಾಡ್ತಾರೆ ಅಂತಲೇ ಇಟ್ಕೊಳ್ಳೋಣ. ಅವರೆಲ್ಲ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ತಾರೆ ರೀ. ಈಗ ನೀವೆಲ್ಲಿ ಕಟ್ತೀರ ಟ್ಯಾಕ್ಸ್ ಕಟ್ಟೋರಿಗೆ ಅಟ್ಲೀಸ್ಟ್ ಒಂದು ಹೂನಾರ ಹಾಕಿದಂಗೆ ಅದು ಅವ್ರಿಗೆ ಕೊಡೋ ಮರ್ಯಾದೆ ಕೊಡಲೇಬೇಕು. ದೇಶ ಕಟ್ಟೋದ್ರಲ್ಲಿ ಅವ್ರದ್ದು ಪಾತ್ರ ಬಹಳ ದೊಡ್ಡದಿದೆ. ಇದನ್ನು ಬಿಟ್ಟು ನೀವು ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿಯವರು ಪ್ರಪಂಚದಲ್ಲೇ 4ನೇ ಅತ್ಯಂತ ಶ್ರೀಮಂತ ಮಹಿಳೆ ಅಂತೆ. ಅಂಬಾನಿ ಅದಾನಿ ಬಗ್ಗೆ ಕ್ವಶನ್ ಮಾಡ್ತಿರಲ್ರಿ, ಕೇಳ್ರಿ. ಸೋನಿಯಾ ಏನೂ ಕೆಲಸ ಮಾಡ್ದೇನೆ ಪ್ರಪಂಚದಲ್ಲೇ ಅತ್ಯಂತ 4ನೇ ದೊಡ್ಡ ಶ್ರೀಮಂತ ಮಹಿಳೆ ಅಂತ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಬಡ ಜನರಿಗೂ ಈ ವಿದ್ಯೆನ ಸ್ವಲ್ಪ ಹೇಳ್ಕೊಡಿ. ಇದನ್ನು ಬಿಟ್ಟುಬಿಟ್ಟು ನೀವು ಬರೀ ಅದಾನಿ ಬಗ್ಗೆ ಅಂಬಾನಿ ಬಗ್ಗೆ ಮಾತಾಡ್ತಿದ್ರೆ, ಟ್ಯಾಕ್ಸ್ ಕಟ್ಟಿರೋರಿ ಅವರು, ಕಳ್ತನ ಮಾಡಿರೋರಲ್ಲ. ಮತ್ತು ಏನೂ ಕೆಲಸ ಮಾಡ್ದೇನೆ 4th ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ಇದನ್ನು ನಮ್ಮ ದೇಶದ ಎಲ್ಲ ಬಡ ಜನರಿಗೂ ಹೇಳಿ ನೀವು ನಮ್ಮ ದೇಶವನ್ನು ಶ್ರೀಮಂತ ಮಾಡಿ. ಅದರಿಂದ ಏನು ಹೇಳಕ್ಕೆ ಹೊರಟಿದ್ದೀವಿ ಅಂತಂದರೆ,
ನಿರುದ್ಯೋಗ ಸಮಸ್ಯೆ, ಎಂಪ್ಲಾಯ್ಮೆಂಟ್ಸ್ ಇದು ಅಂತ ಬಬ್ಬೆ ಹೊಡಿತಾರೆ ಎಲೆಕ್ಷನ್ ಟೈಮಲ್ಲಿ. ಇದು ಯಾವಾಗಲೂ ವಿರೋಧ ಪಕ್ಷದಲ್ಲಿರೋರ್ಗೆ ಒಂದು ಇದು ಏನು ಅಂದರೆ ದುಡಿಯೋ ಕೈಗಳಿಗೆ ಕೆಲಸ ಮತ್ತು ಇದು ಭ್ರಷ್ಟಾಚಾರ ನಿರ್ಮೂಲನೆ ಅಂತ. ಭ್ರಷ್ಟಾಚಾರಕ್ಕೆ ಬಿಡಿ, ಪ್ರಪಂಚದಲ್ಲೇ ನೀವು ನಂಬರ್ 1 ರ್ಯಾಂಕ್ ತಗೊಂಡಿದ್ದೀರ. ಮತ್ತು ನಿರುದ್ಯೋಗ ಸಮಸ್ಯೆ ಅಂತ ಬಂದಾಗ ನರೇಂದ್ರ ಮೋದಿಯವರು ಏನು ಮಾಡಿದ್ದಾರೆ, ಭಾಳ ಒಳ್ಳೆಯ ಕೆಲಸಗಳು ನೋಡಿ. ಬರೀ ಮೊಬೈಲ್ದು ಮಾತ್ರ ಹೇಳಿದ್ದೆ, ಸಾವಿರಾರು ಕಿಲೋಮೀಟ್ರ್ ನ್ಯಾಷನಲ್ ಹೈವೇಗಳು ಮಾಡಿದ್ದಾರೆ. ಒಂದೊಂದು ಕಿಲೋಮೀಟ್ರ್ ಹೈವೇ ಮಾಡೋದಕ್ಕೂ ಸಾವಿರಾರು ಜನ ಕಾರ್ಯಕರ್ತರು ಕೆಲಸಗಾರರು ಬೇಕಾಗುತ್ತೆ, 100 ಜನ ಇಂಜಿನಿಯರ್ಸ್ ಬೇಕಾಗುತ್ತೆ. ಇಂಥವ್ರಿಗೆಲ್ಲ ಕೆಲಸ ಕೊಡ್ದೇನೆ ಹಾಗೆ ಏನು ನ್ಯಾಷನಲ್ ಹೈವೇಗಳ ನಿರ್ಮಾಣ ಆದ್ವಾ ನೋಡ್ಬೋದು. ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ರೈಲ್ವೆಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಅಂತ. ಹೀಗೆ ಕೋಟ್ಯಂತರ ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ, ಕೋಟ್ಯಂತರ ಜನ ಇಂಜಿನಿಯರ್ಸ್ಗಳು ಇದು ಮಾಡಿದ್ದಾರೆ. ಮತ್ತು ವರ್ಲ್ಡ್ ಕ್ಲಾಸ್ ಬ್ರಿಡ್ಜ್ಗಳಾಗ್ತಾಯಿದೆ, ವರ್ಲ್ಡ್ ಕ್ಲಾಸ್ ರೋಡ್ಗಳಾಗ್ತಾಯಿದೆ. ನಾನು ಯುರೋಪಲ್ಲೆಲ್ಲ ಟೂರ್ ಮಾಡಿ ಬಂದಿದ್ದೀನಿ. ನಮ್ಮ ರೋಡ್ಗಳು ಯುರೋಪಿನ ಯಾವುದೇ ರೋಡಿನ ಗುಣಮಟ್ಟಕ್ಕಿಂತ ಕಡಿಮೆ ಇದ್ದಿಲ್ಲ, ಎಲ್ಲ ಬೀಟ್ ಮಾಡ್ತಕ್ಕಂಥ ಇವುಗಳಿದೆ. ಅದರಿಂದ ನಾವು ಹೆಮ್ಮೆ ಪಡಬೇಕು. ಏನಾಗಿದೆ ಅಂದರೆ ಸಾಕಷ್ಟು ಉದ್ಯೋಗಗಳು ಸೃಷ್ಟಿಯಾಗಿದೆ. ಉದ್ಯೋಗಗಳು ಹೇಗೆ ಸೃಷ್ಟಿಯಾಗಿದೆ, ಬರೀ ಗೌರ್ಮೆಂಟ್ ನೆಚ್ಕೊಂಡ್ರಾಗೋದಿಲ್ಲ. ಗೌರ್ಮೆಂಟ್ಗಿಂತ ಏನಿದೆ ಸ್ಯಾಲ್ರಿ ಜಾಸ್ತಿ ಕೊಡ್ತಕ್ಕಂಥ ಪ್ರೈವೇಟ್ ಕಂಪ್ನಿಗಳಿದೆ. ಮತ್ತು ಕೋಟ್ಯಂತರ ಉದ್ಯೋಗಗಳು ಸೃಷ್ಟಿಯಾಗಿದೆ. ಈ ಥರ ಉದ್ಯೋಗ ಸೃಷ್ಟಿಯಾಗಿರೋದು ಕಾಂಗ್ರೆಸ್ನವ್ರ ಕಣ್ಣು ಕಾಣೋದಿಲ್ಲ. ಏಕೆ ಅಂತಂದರೆ ಅವ್ರ ಕಣ್ಣು ಕಾಣೋದೆಲ್ಲ ಏನು ಅಂತಂದರೆ ಬರೀ ನರೇಂದ್ರ ಮೋದಿಯವ್ರನ್ನ ಬೈಯೋದಕ್ಕೆ. ನರೇಂದ್ರ ಮೋದಿಯವರು ಕೌಂಟ್ ಮಾಡ್ತಾಯಿದ್ರು. ಮೊನ್ನೆ 104ನೇ ಸರಿ ನನ್ನ ಈ ಮಾತಿಂದ ಬೈದಿದ್ದಾರೆ ಅಂತ ಹೇಳ್ತಾಯಿದ್ರು. ಸೋಷಿಯಲ್ ಮೀಡ್ಯಾದಲ್ಲಿ ಬಂದಿತ್ತಿದ್ದು 104 ಸರಿ ಬೈದಿದ್ದಾರೆ ಅಂತ. ಇವ್ರಿಗೇನು ಬೇರೆ ಕೆಲಸನೇ ಇಲ್ಲ ವಿರೋಧ ಪಕ್ಷದವ್ರಿಗೆ. ಬನ್ನಿರಿ ಅಭಿವೃದ್ಧಿ ಅಂತ ಬಡ್ಕತ್ತಿಲ್ಲ. ಅಭಿವೃದ್ಧಿ ವಿಷಯದಲ್ಲಿ ಚಾಲೆಂಜ್ ಮಾಡಿ ಬನ್ನಿ, ಮಾತಾಡೋಣ. ನಾನು ಮಾತಾಡ್ಬೋದು ಸ್ವಾಮಿ, ಏನೂ ಇಲ್ಲ ಸ್ವಾಮಿ, ನಮ್ಮ ಹತ್ರ ಗ್ರೌಂಡ್ ಲೆವೆಲಲ್ಲಿ ಇರ್ತಕ್ಕಂಥ ಏನು ಜವಾಬ್ದಾರಿ ಇಲ್ಲದಿರೋ ಮನುಷ್ಯ ನಾನು, ಆರ್ಡಿನರಿ ನಾಗರಿಕ. ಬೇಕಾದಷ್ಟೇ ನಮಗೆ ಇಷ್ಟು ಗೊತ್ತಾಗಿದೆ ಅಂತ ನೀವು ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರು ಮಾಡ್ತಿರೋದು ನಿಜವಾಗ್ಲೂ ಹೆಮ್ಮೆ ತರ್ತಕ್ಕಂಥ ವಿಷಯ ಅಲ್ಲ. ಭಿಕ್ಷೆ ಕೊಟ್ಟು ದೇಶನ ಸ್ಟ್ರಾಂಗ್ ಮಾಡಿ, ಜನಗಳನ್ನ ಸ್ಟ್ರಾಂಗ್ ಮಾಡಿ, ಪಕ್ಷನ ಸ್ಟ್ರಾಂಗ್ ಮಾಡೋಕ್ಕೆ ಹೊರಟಿದ್ದಿಲ್ಲ. ಇದು ನಮ್ಮ ದೌರ್ಭಾಗ್ಯ ಅಂತ ಹೇಳಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.